ಸರ್ ಸಾಲ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಸಾಲ ಮಾಡಿದ್ದೀನಿ, ನನಗೆ ಯಾವ ಬೇಜಾರು ಇಲ್ಲ, ಫಾರ್ ಎ ಗುಡ್ ಕಾಸ್. ಕಳ್ಕೊಂಡ್ರೆ ಏನು ಕಳ್ಕೊಳ್ತೀನಿ ಸರ್? ದುಡ್ಡು. ನಾನು ಫಸ್ಟು ಸಿನಿಮಾ ಲಾಂಚ್ ದಿನ ಈ ವಿಚಾರ ಹೇಳಿದ್ದೆ. ನಾನು ಬೆಂಗಳೂರಿಂದ ಇವತ್ತಿಗೂ ನೆನಪಿದೆ, ಒಂದು VRL ಬಸ್ಸಲ್ಲಿ 200 ರೂಪಾಯಿ ಬಸ್ ಟಿಕೆಟಿಂದ ನಾನು ಬಂದೆ ಸರ್. ಸ್ಲೀಪರ್ ಕ್ಲಾಸಲ್ಲಿ ಪಕ್ಕದ ಗ್ಲಾಸು ಮುರಿದೋಗಿತ್ತು, ಈಗಲೂ ನೆನಪಿದೆ, ಅದ್ರ ಚೂರು ಇಲ್ಲಿ ಪಕ್ಕದಲ್ಲಿ ಬಿದ್ದಿತ್ತು. ನನಗೆ ಅದೇನೋ ಅಪಶಕುನ ಅಂತ ಅನಿಸ್ತು ಅವತ್ತು ಆ್ಯಕ್ಚುಲಿ. ಅಂದರೆ ಗ್ಲಾಸ್ ಮುರಿದಿತ್ತು, ಈ ಥರದ್ದೆಲ್ಲ ಇರ್ತಾವಲ್ಲ ವಿಚಾರಗಳು. ಅಷ್ಟು ಇಟ್ಕೊಂಡು ಬಂದವನು ನಾನು ಬೀದಿನಲ್ಲಿ ಫೋಟೋ ಇಟ್ಕೊಂಡು ಚಾನ್ಸ್ ಎಲ್ಲ ಕೇಳ್ಕೊಂಡು ಇವತ್ತು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಸರ್. 2ನೇ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ರೀಸನ್ ಏನಂದರೆ ಸರ್, ನನಗೆ ದುಡ್ಡಿನ ಶಕ್ತಿ ಅಲ್ಲ, ನನಗೆ ಇರೋಷ್ಟು ಸ್ನೇಹಿತರು ಎಷ್ಟಂತ ನೀವು ಲೆಕ್ಕ ಹಾಕೋಕ್ಕೂ ಆಗಲ್ಲ. ನನಗೆ ಇರೋಂಥ ಕಲಾವಿದರ ಸ್ನೇಹಿತರು, ತಾಂತ್ರಿಕ ವರ್ಗದ ಸ್ನೇಹಿತರು, ಮಾಧ್ಯಮ ಸ್ನೇಹಿತರು ಎಷ್ಟು ಜನ ಇದ್ದಾರೆ ಅಂತ ನಾನು ಒಂದು ಪಟ್ಟಿ ನನ್ನ ಫೋನ್ ಲಿಸ್ಟ್ ನಾನು ತೆಗೆದ್ರೆ, ಸಿನಿಮಾ ಈಗ ನಾಳೆ ಪ್ರಚಾರ ಮಾಡೋಕ್ಕೆ ಯಾರ್ಯಾರಿಗೆ ಬ್ರಾಡ್ಕಾಸ್ಟ್ ಮೆಸೇಜ್ ಮಾಡಲಿ ಅಂದರೆ ನೋಡಿದ್ರೆ ಸರ್ ನಂಗೆ ಆಶ್ಚರ್ಯ ಆಗುತ್ತೆ. ಇಂಥ ವ್ಯಕ್ತಿಗಳೆಲ್ಲ ನನಗೆ ಪರಿಚಯ ಇದ್ದಾರೆ, ಇಂಥ ವ್ಯಕ್ತಿಗಳು ನನ್ನ ಜೊತೆಗಿದ್ದಾರೆ. ಅವರಾಗೆ ಫೋನ್ ಮಾಡಿ ಹೇಳ್ತಾರೆ, ಸಿನಿಮಾ ಯಾವಾಗಪ್ಪ ರಿಲೀಸ್, ತಲೆ ಕೆಡ್ಸ್ಕೊಬೇಡ, ನಾವಿದ್ದೀವಿ ಅಂತ. ಹೋದರೆ ದುಡ್ಡು ಹೋಗುತ್ತೆ ಸರ್, ಸಂಪಾದನೆ ಮಾಡಿದ್ರೆ ಅದಕ್ಕಿಂತ ದೊಡ್ಡದಿದೆ ನನ್ನ ಹತ್ರ. ಇನ್ನೊಂದು ಮಾಡ್ತೀನಿ ಸರ್ ಮತ್ತೆ. ಸರ್ ಸಾಲ ಮಾಡಿರೋದು 100% ನಿಜ ಸರ್. ಟು ದಿ ಎಕ್ಸ್ಟ್ರೀಮ್ ಪಾಯಿಂಟ್ ಮಾಡಿದ್ದೀನಿ. ಅಲ್ಲ, ಲಾಸ್ ಅಂತ ಹೇಳೋಕ್ಕಾಗಲ್ಲ ಸರ್. ಲಾಸ್ ಯಾವಾಗ ಅಂತಂದರೆ ಸರ್, ನೀವು ಇಷ್ಟ ಬರದೇ ಇರೋದು ಏನೋ ಒಂದು ಮಾಡಿ, ಇವಾಗ ನಾನು ಇವ ಒಂದು ಸಮಯನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂದರೆ ಇಟ್ಸ್ ನಾಟ್ ಎ ಲಾಸ್. ಸಿನಿಮಾ ಥಿಯೇಟ್ರಿಗೆ ಒಬ್ಬ ಪ್ರೇಕ್ಷಕ ಬಂದು ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತಾನೆ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಅವನಿಗೆ ಲಾಸ್. ಅದು ಸಿನಿಮಾ ಚೆನ್ನಾಗಿದೆ ಅಂದರೆ ಲಾಸ್ ಅಲ್ಲ. ಹಾಗೆ ನಾನು ಮಾಡುವಂಥ ಕೆಲಸ ಏನಿದೆಯಲ್ಲ ಸರ್, ಅದು ದುಡ್ಡು ಗಳಿಕೆ ಮಾಡಬೇಕು ಅನ್ನೋದಲ್ಲ. ಐ ಆಮ್ ಸ್ಪೆಂಡಿಂಗ್ ಮನಿ ಫಾರ್ ಮೈ ಸ್ಯಾಟಿಸ್ಫ್ಯಾಕ್ಷನ್. ಆ ಸಿನಿಮಾ ರಿಸಲ್ಟ್ ಬೇರೆ, ಬಟ್ ಈ ಪ್ರೆಸೆಂಟ್ ಸಿಚುವೇಶನ್ ನಾನೇನು ಎಂಜಾಯ್ ಮಾಡ್ತಾ ಇದ್ದೀನಲ್ಲ ಸರ್, ನನ್ನ ಕಡೆಯಿಂದ ಕೊಡುಗೆ ಕೊಡೋದಕ್ಕೆ. ಆಮೇಲೆ ಇನ್ನೊಂದು, ಈ ಸಿನಿಮಾ ಮೇಯ್ನ್ ನನಗೆ ಈ ಪವನ್ ಹೇಳಿದ್ರಲ್ಲ 5 ನಿಮಿಷದಲ್ಲಿ ನಾನು ಕಥೆ ಒಪ್ಕೊಂಡ್ಬಿಟ್ಟೆ ಅಂತ. ರೀಸನ್, ನನಗೆ ಥ್ರೂ ಔಟ್ ಕಥೆನಲ್ಲಿ ನನಗೆ ಕಣ್ಮುಂದೆ ಇದ್ದಿದ್ದು ನನ್ನ ಮಗಳು. ಆ ಪಾತ್ರ ಇವರು ಮಾಡಿದ್ದಾರೆ, ರಾಜ್ನಿ ಅವರು. ನನಗೊಂದು ಮಗಳಿದ್ದಾಳೆ ಅನ್ನೋದು ಒಂದೇ ಒಂದು ಉದ್ದೇಶ ನಾನು ಈ ಸಿನಿಮಾ ಮಾಡಿರೋದು, ಬೇರೆ ಇನ್ನೇನು ಅಲ್ಲ. ಈ ಪರಿಸ್ಥಿತಿ ಏನಾದರೂ ನನ್ನ ಮನೆಯಲ್ಲಿ ನನ್ನ ಮಗಳಿಗಾದರೆ ನಾನು ಕಾನೂನನ್ನ ಕೈಗೆ ತಗೊಳ್ತೀನ? ನಾನು ಯಾವ ರೀತಿ ಹೋರಾಟ ಮಾಡ್ತೀನಿ? ಈಗ ಮಾತಾಡ್ಬೇಕಾದ್ರೂ ಭಾವುಕ ಆಗ್ತೀನಿ, ಅಂದರೆ ಅಷ್ಟು ಕಿಚ್ಚಿದೆ ನನಗೆ ಆ ವಿಷಯದ ಬಗ್ಗೆ. ಅಲ್ಲ, ಅದೇ ಮಗಳನ್ನ ವಿಚಾರ, ಕಥೆ ಸ್ಟಾರ್ಟ್ ಆದಾಗ ಆ ಕಥೆನಲ್ಲಿ ಯಾವಾಗ ಒಂದು ತಾಯಿ ಒಂದು ಮಗು ಅನ್ನೋ ವಿಚಾರ ಬಂತಲ್ಲ, ಅದು ಗೊತ್ತಿಲ್ಲದೆ ಐ ವಾಸ್ ಸೋ ಮೆಸ್ಮರೈಸ್ಡ್. ಅದರಲ್ಲಿ ಅಷ್ಟು ಇನ್ವಾಲ್ವ್ ಆಗಿದೆ ಅಂದರೆ, ನಾನು ಪವನ್ ಒಂದು 100-200 ಸಲ ಕಥೆ ಹೇಳಿರ್ಬೋದು, ಯಾರ್ಯಾರಿಗೋ ಕರ್ಕೊಂಡು ಹೋಗಿ ಹೇಳಿಸಿರ್ಬೋದು, ಏನೇನೋ ಮಾಡಿರ್ಬೋದು. ಪ್ರತಿ ಸಲ ಹತ್ತಿದ್ದೀನಿ, ಪ್ರತಿ ಸಲ ಎಡಿಟಿಂಗ್ ಟೇಬಲ್ನಲ್ಲಿ ಹತ್ತಿದ್ದೀನಿ, ಪ್ರತಿ ಸಲ ಸಿನಿಮಾ ಶೋ ಆಗಿದಾಗಲೂ ಹತ್ತಿದ್ದೀನಿ. ನಾನು ಓನ್ಲಿ ಒಂದು ಫ್ಯಾಕ್ಟರ್ ನನಗೆ ಮಗಳಿರೋದು. ಒಂದು ಚಿಕ್ಕ ಮಗುಗೆ, ಒಂದು ಹೆಣ್ಣಿಗೆ ಏನಾದರೂ ಒಂದು ಅತ್ಯಾಚಾರ ಆದರೆ ಏನಾಗ್ಬೋದು? ಆಮೇಲೆ ಅದಕ್ಕೆ ಸರಿಯಾದ ಟೈಮಲ್ಲಿ ನ್ಯಾಯ ಸಿಗದೆ ಇದ್ದಾಗ ನಾವು ಕಾನೂನಿಗೆ ತೊಗೊಂಡ್ರೆ ಮಾತ್ರ ನಾವು ಅಪರಾಧಿ. ಸೊಲ್ಯೂಷನ್ ಏನು? ಇವಾಗ ನಾವು ಬೈಕಲ್ಲಿ ಹೋಗ್ಬೇಕಾದ್ರೆ ಸರ್ಕಾರ ಹೇಳುತ್ತೆ ಹೆಲ್ಮೆಟ್ ಹಾಕೊಳ್ಳಿ ಅಂತ. ಅಷ್ಟು ಕಾಳಜಿ ಇದೆಯಲ್ಲ, ನಮ್ಮ ತಲೆ ಹೊಡೆದು ಹೋಗ್ಬಾರ್ದು, ಹೆಲ್ಮೆಟ್ ಹಾಕೊಳ್ಳಿ ಅಂತ. ಹೆಣ್ಮಕ್ಳಿಗೆ ರೇಪ್ ಆಗಬಾರ್ದು, ಚಿಕ್ಕ ಮಕ್ಕಳು ಕಿಡ್ನಾಪ್ ಆಗಬಾರ್ದು, ಚಿಕ್ಕ ಮಕ್ಕಳು ರೇಪ್ ಆಗಬಾರ್ದು ಅನ್ನೋದಕ್ಕೆ ಏನು ಮಾಡ್ತಾ ಇದ್ದೀರಾ? ಮೈ ಕ್ವಶನ್. ಆ ಕಾಳಜಿ ತೋರಿಸಿ, ಅದಕ್ಕೇನು ಲಾ ತರ್ತಾ ಇದ್ದೀರಾ? ಆದಮೇಲೆ ಜಸ್ಟಿಸ್ ಮಾಡೋದಕ್ಕೆ ನೀವು ಅದಕ್ಕೆ ಪಾಕ್ಸೋ ಆ್ಯಕ್ಟ್ ತರ್ತೀರಾ, ಅಥವಾ ಇನ್ನೊಂದು ರೇಪಿಗೆ ಇನ್ನೊಂದಷ್ಟು ಏನೋ ಪಾಯಿಂಟ್ಸ್ಗಳಿದ್ದಾವೆ, ಅದಕ್ಕೆ ಇಷ್ಟು ಪ್ರೂಫ್ ತೊಗೊಂಬನ್ನಿ, DNA ತೊಗೊಂಬನ್ನಿ, ಅದು ತೊಗೊಂಬನ್ನಿ, ಎಲ್ಲ ಲಾ ಪಾಯಿಂಟ್ಸ್ ಇದ್ದಾವೆ. ಆಗದೆ ಇರೋದಕ್ಕೆ ಏನು ಮಾಡ್ತಾ ಇದ್ದೀರಾ? ಅದಕ್ಕೆ ಯಾರು ಯುದ್ಧ ಸಾರಬೇಕು ಮೇಡಮ್? ಅಲ್ಲ, ಆಗದೆ ಇರೋದಕ್ಕೆ ಏನು ಮಾಡ್ಬೇಕು ಸರ್? ಒಬ್ಬ ಯೋಚನೆ ಮಾಡಬಾರ್ದು. ಒಂದು ಹೆಣ್ಣಿಗೆ ಕೆಟ್ಟ ದೃಷ್ಟಿಯಿಂದ ನೋಡೋದಾಗ್ಲಿ ಅಥವಾ ಅವಳನ್ನ ಮುಟ್ಟೋದಾಗ್ಲಿ ಆ ಆಲೋಚನೆನೇ ಮಾಡಬಾರ್ದು. ಆಗದೆ ಇರೋದಕ್ಕೆ ಏನು ಮಾಡ್ತೀರಾ ಸರ್? ಅದಕ್ಕೆ ಒಂದು ಪ್ರಿಕಾಷನರಿ, ಇವಾಗ ನೀವು ಹೆಲ್ಮೆಟ್ ಹೇಳ್ತೀರಾ, ಇನ್ನೊಂದೇನೋ ಸಾಕಷ್ಟೆಲ್ಲ ಪ್ರೊಟೆಕ್ಷನ್ಸು ಅದಿದೆಲ್ಲ ಹೇಳ್ತೀರಾ ವಿಚಾರಗಳು, ಅದಕ್ಕೆಲ್ಲ ನಿಮಗೆ ಮುಂಜಾಗ್ರತೆಗಳು ಇದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಸರ್ಕಾರದಲ್ಲಿ, ಎಲ್ಲ ಕಡೆ. ಹೆಣ್ಣಿನ ರಕ್ಷಣೆ, ಅವಾಗ ಗಾಂಧೀಜಿ ಯಾವುದೋ ಟೈಮಲ್ಲಿ ಹೇಳಿದರು, ಯಾವಾಗ ರಾತ್ರಿ 12 ಗಂಟೆ ಒಂದು ಹೆಣ್ಮಗಳು ಯಾವುದು ಭಯ ಇಲ್ಲದೆ ಬೀದಿನಲ್ಲಿ ಒಂಟಿಯಾಗಿ ಓಡಾಡ್ತಾಳೋ ಅವತ್ತು ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ. ಸಿಕ್ಕಿದೆಯಾ ಸರ್? ಕೇಳಿ, ಸಿಕ್ಕಿದೆಯಾ ಸರ್? ಯಾಕೆ ಹೋಗಬೇಕು ಸರ್? ಹೋಗುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಬೇಕು?
ಅದೇ ಯುದ್ಧ ಸರ್. ಸೊಲ್ಯೂಷನ್ ಇವಾಗ ಅದೇ ನಮ್ಮ ಅಭಿಪ್ರಾಯ ಸರ್ ಹೇಳ್ದಂಗೆ ನಾವು ಒಂದು ಸಜೆಷನ್ ಕೊಡ್ಬೋದು, ನಮ್ಮ ಅಭಿಪ್ರಾಯ ಕೊಡ್ಬೋದು. ಸರ್ ನಾನು ಬಲವಾಗಿ ಕಂಟೆಸ್ಟ್ ಮಾಡ್ತೀನಿ ಇದನ್ನ. ನಾ ಹೇಳ್ತೀನಿ ಕೇಳಿ, ಇದು ಒಟ್ಟು ಯಾವ ಥರದ ಆರ್ಗ್ಯುಮೆಂಟಲ್ಲಿ ಬರುತ್ತೆ ಅಂದರೆ, ಕಲೆಯಿಂದ ಏನು ಉಪಯೋಗ ಇಲ್ಲ ಅನ್ನೋ ಆರ್ಗ್ಯುಮೆಂಟಲ್ಲಿ ಬರುತ್ತೀವಲ್ಲ. ಏನು ಇವಾಗ ಕೋವಿಡ್ ಆದಾಗ ಸಿಂಗಪುರಲ್ಲಿ ಸ್ಟ್ರೇಟ್ ಟೈಮ್ಸ್ ಅವರು 73 ಪ್ರೊಫೆಷನ್ಸ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಲೀಸ್ಟ್ ಇಂಪಾರ್ಟೆಂಟ್ ಅಂದರೆ ಆರ್ಟ್ ಅಂತ ಹಾಕಿದ್ರು. ಆದರೆ ಕಲೆ ಇಲ್ಲದ ಸಮಾಜಗಳಿರ್ತಲ್ಲ, ಅಲ್ಲಿ ವೈಲೆನ್ಸ್ ಜಾಸ್ತಿ ಇರುತ್ತೆ ಅನ್ನೋದು ಹಿಸ್ಟಾರಿಕಲಿ ನಿಜ. ಅದಕ್ಕೇನು ದೊಡ್ಡ ಪ್ರೂಫ್ ಯಾರಿಗೂ ಬೇಕಾಗಿಲ್ಲ. ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಒಳ್ಳೆ ಮೌಲ್ಯಗಳು ನಿಮ್ಮಲ್ಲಿದ್ದರೆ, ಒಂದು ಸಮಾಜದಲ್ಲಿದ್ದರೆ, ನಾನು ನೋಡಿ ಕೊಲಂಬೋದಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೆ 8 ದಿನ, ಈಗ 2 ವಾರದ ಹಿಂದೆ. ಅಲ್ಲಿ ರೋಡಲ್ಲಿ ಕಸಾನೇ ಇಲ್ಲ. ನೀವು ಯಾರು ಶ್ರೀಲಂಕಾಗೆ ಹೋಗಿ ಬಂದಿದ್ರೆ ನೋಡಿದ್ರು, ಏನು ಕಸನೇ ಒಂದು ಸಣ್ಣ ಪೇಪರ್ ತುಂಡು ಕಾಣಿಸೋದಿಲ್ಲ. ಅಲ್ಲೇನು ಎಲ್ಲ ಕಡೆನೂ ಇದು ಡಸ್ಟ್ಬಿನ್ ಇಟ್ಟು ಎಲ್ಲ ಮಾಡಿಲ್ಲ, ಕಸ ಹಾಕಲ್ಲ ಅಷ್ಟೇ ಜನ ಅಲ್ಲಿ. ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಗಾರ್ಬೇಜ್ ಮಾಫಿಯಾ ಇದೆ ಅಂತ. ನಾವು ಯಾರಿಗೆ ಕಂಪ್ಲೇಂಟ್ ಮಾಡಬೇಕೋ ಅವ್ರು ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ ಗಾರ್ಬೇಜ್ ಮಾಫಿಯಾ ಇದೆ ಅಂತ. ಆ ಥರ ಸ್ಥಿತಿ ನಮ್ದಿದು. ಅಲ್ಲಿ ಏನಂದರೆ ಅಲ್ಲಿ ಹಾಕಿಲ್ಲ, ಯಾಕೆಂದ್ರೆ ಅಂಥ ಮೌಲ್ಯಗಳು ಬಂದಿದೆ. ಕಲೆಯಿಂದ ಏನಂದರೆ ನಾವು ಜಗತ್ತಿನಲ್ಲಿ ನಾವು ನಿಭಾಯಿಸೋದಕ್ಕೆ ಸಾಧ್ಯವಾಗದ ನಮ್ಮ ಪರ್ಸನಲ್ ಲೈಫ್ ಆಗದೆ ಇರೋದನ್ನ ನಾವು ಎಲ್ಲೋ ಯಾವುದ್ರಲ್ಲೋ ನೋಡಿ ಹೀಗೂ ಇರೋದಕ್ಕೆ ಸಾಧ್ಯ ಅಂತ. ನಮ್ಗೆ ಯಾಕೆ ಹೀರೋ ಒಳ್ಳೆಯವನಾಗಿರ್ತಿದ್ದ ಹಿಂದೆ, ಈಗ ಏನೇನೋ ಮಾಡ್ತಾರೆ ಅಂದರೆ, ಮೊದಲು ಹೆಂಗಿತ್ತು ಹೀರೋ ಅಂದರೆ ಅವನು ಮಾದರಿ ವ್ಯಕ್ತಿ ಆಗಿರ್ತಿದ್ದ. ಒಂದು ಸಾಮಾನ್ಯ ಯೂಶಲಿ ಅಂಡರ್ ಡಾಗ್, ಬಡ ಕುಟುಂಬದಿಂದ ಅಥವಾ ಹಳ್ಳಿಯಿಂದಾನು ಬಂದು ಯಾವ್ದು ಹೆಣ್ಣಿಗೆ ಏನಾದ್ರು ಕಷ್ಟ ಆದರೆ ಎದ್ದು ನಿಂತು ಜಗಳ ಮಾಡೋದು, ಅವಮಾನ ಆಗದೆ ಇರೋಂಗೆ ನೋಡೋದು, ತಂದೆ ತಾಯಿನ ನೋಡ್ಕೊಳ್ಳೋದು, ಬಡವರಿಗೆ ಕಷ್ಟಕ್ಕೆ ನಿಲ್ಲೋದು, ತ್ಯಾಗ ಮಾಡೋದು, ಇವೆಲ್ಲ ಇರ್ತಿತ್ತು. ಇದು ಮೌಲ್ಯಗಳು. ಇದಿದ್ರೆ ಮನುಷ್ಯರಂಗೆ ಇರ್ತಾರೆ ಅನ್ನೋದಿತ್ತು. ನಮಗೆ ಆ ಕಾಲದ ಹೀರೋಗಳು ಹೆಂಗಿದ್ರು ಆ ಥರ ಬೆಂಗಳೂರು ಇತ್ತು, ಕನ್ನಡ ಜನರು ಹಂಗಿದ್ರು ಆಗ. ಆಯ್ತಾ? ಈಗ ಕನ್ನಡ ಜನರು ಯಾಕೆ ಹಂಗಿದ್ದಾರೆ ಅಂತ ಯೋಚನೆ ಮಾಡಬೇಕು ನಾವು. ಅದಕ್ಕಾಗಿ ನಾನು ನಿಮ್ಮ ಜೊತೆ ಜಗಳ ಮಾಡಲ್ಲ, ಬಟ್ ನೀವು ಒಪ್ಕೋಬೇಕು ಕಲೆಯಲ್ಲಿ ಕಲೆಯಿಂದ ಒಂದು ಸಮಾಜ ಚೆನ್ನಾಗಿರುತ್ತೆ ಅಂತ. ನೀವು ನಾವು ಒಂದೇ ಹೇಳ್ತಾ ಇದೀವಿ ಈಗ. ಸಿನಿಮಾ ಮೂಲಕ ಬದಲಾವಣೆ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಸಂವಿಧಾನನೇ ಚೇಂಜ್ ಮಾಡ್ಬೇಕಾಗುತ್ತೆ. ಈಗ ನಿಮ್ಮ ಆಶಯವೇ ನಮ್ಮ ಆಶಯವೂ ಕೂಡ. ಮನುಷ್ಯತ್ವವನ್ನು ಎಷ್ಟು ಸಾಧ್ಯ ಅಷ್ಟು ಉಳಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಒಂದು ಕಲೆಯ ಮಾಧ್ಯಮ ಇದೆಯಲ್ಲ, ಅದನ್ನೇ ನಾವು ಇದರಿಂದ ಚೇಂಜ್ ಆಗುತ್ತಾ ಅನ್ನೋದಾದರೆ ಆಗುತ್ತೆ. ನಿಧಾನವಾಗಿ ಮನುಷ್ಯನ ಮನೋಧರ್ಮ ಚೇಂಜ್ ಆಗದ ಹಾಗೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಎಲ್ಲಿ ವಿಕೃತಿಯತ್ತ ಅವ್ರನ್ನ ಕರ್ಕೊಂಡು ಹೋಗ್ತಿರೋ ಅವನು ವಿಕೃತಿಯತ್ತನೇ ಹೋಗ್ತಿರ್ತಾನೆ. ಲಾಂಗ್ ಹಿಡಿಯೋದೇ ಬಹಳ ದೊಡ್ಡದು ಅನ್ನೋ ವಿಷಯ ನೀವು ಹೇಳೋದಾದ್ರೆ ಅದನ್ನೇ ಹೇಳ್ತಾ ಹೋಗುತ್ತೆ. ಸಮಾಜದ ದೊಡ್ಡ ಸಮಸ್ಯೆ. ಸೋಷಿಯಲ್ ಸೈಂಟಿಸ್ಟ್ ಕಾಪಿ ಕ್ಯಾಟ್ ಬಿಹೇವಿಯರ್. ಸರ್, ಇವತ್ತು ಜನರನ್ನ ಕರ್ಕೊಂಬರಕ್ಕೆ ಒಂದು ಮೂವ್ಮೆಂಟ್ ಮಾಡ್ಬೇಕು. ಇಷ್ಟು ಯುದ್ಧ ಕಾಂಡ ಮಾಡಕ್ಕೆ ಎಷ್ಟು ಪ್ರಯತ್ನ ಪಡ್ತೀರಾ, ಈ ಜನನ ಈ ಫಿಲಂ ನೋಡಕ್ಕೆ ನೀವು ಒಂದು ಮೂವ್ಮೆಂಟ್ ಮಾಡ್ಬೇಕು. ನಾನು ಆಗಲೇ ನೀವು ಸ್ವಲ್ಪ ಅಂದರೆ ಬರೋ ತಡವಾಗಿತ್ತು, ಬಟ್ ಮುಂಚೆನೇ ನಾನು ಏನು ಹೇಳಿದೆ ಅಂದರೆ, ಸಹಜವಾಗಿ ಎಲ್ಲರೂ ಬಂದು ನಿಮ್ಮ ಬೆಂಬಲ ಇರಲಿ, ಸಹಕಾರ ಕೊಡಿ, ಸಿನಿಮಾಗೆ ಗೆಲ್ಲೋದಕ್ಕೆ ನಿಮ್ಮ ಅಂದರೆ ಪ್ರಶ್ನವ್ರಿಗೆಲ್ಲ ನಾವು ಕೇಳ್ತೀವಿ. ಅದು ಬಂದಿದೆ ವಾಡಿಕೆ. ನಾನು ಇದನ್ನು ಮಾಡಲೇಬೇಕು ಅಂತ ನಾನು ಒಂದು ಸಂಕಲ್ಪ ಮಾಡಿ ಕೇಳ್ಕೊಳ್ತೇನೆ. ಇದನ್ನು ನೀವು ಸಂಕಲ್ಪ ಮಾಡ್ಕೊಳ್ಳಿ. ಈ ಸಿನಿಮಾ ಗೆಲ್ಲಬೇಕು, ಇದು ಸಿನಿಮಾ ರೀಚ್ ಆಗಬೇಕು. ಅದರಲ್ಲೂ ನಾನು ಏನು ಹೇಳಿದ್ದು, ಒಂದು ಮಿಡ್ ಸ್ಕೇಲ್ ಸಿನಿಮಾ, ಲೆಟ್ ಇಟ್ ಮೇಕ್ ಎ ಪ್ಯಾನ್ ಇಂಡಿಯಾ ಸಾಂಗ್. ಅದು ಅಲ್ಲಲ್ಲ ಇಲ್ಲಿ ಬಂದು ಜನ ಗೆಲ್ಸಿದ್ರೆ ತಾನೇ ತೊಗೊಂಡು ಹೋಗಕ್ಕೆ ಸಾಧ್ಯ. ಅದು ಕನ್ನಡಿಗರಲ್ಲಿ ಆ ಸಾಮರ್ಥ್ಯ ಇದೆ. ಇಲ್ಲಿ ಕನ್ನಡ ಜನ ಸಿನಿಮಾ ನೋಡಿ ಮೆಚ್ಚಿದ್ರೆ ಇದರಲ್ಲಿ ಇರೋಂಥ ವಿಷಯ ಅಲ್ಲಿವರೆಗೂ ರೀಚ್ ಆಗುತ್ತೆ ಅಂತ. ಇಲ್ಲೇ ಯುದ್ಧಕಾಂಡ ಶುರುವಾಗಿದೆ ಅಂತ ಸರ್ ಕೇಳಿದ ಪ್ರಶ್ನೆಗೆ, ಸರ್ ಸಾಲ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಸಾಲ ಮಾಡಿದ್ದೀನಿ, ನನಗೆ ಯಾವ ಬೇಜಾರು ಇಲ್ಲ, ಫಾರ್ ಎ ಗುಡ್ ಕಾಸ್. ಕಳ್ಕೊಂಡ್ರೆ ಏನು ಕಳ್ಕೊಳ್ತೀನಿ ಸರ್? ದುಡ್ಡು. ನಾನು ಫಸ್ಟು ಸಿನಿಮಾ ಲಾಂಚ್ ದಿನ ಈ ವಿಚಾರ ಹೇಳಿದ್ದೆ. ನಾನು ಬೆಂಗಳೂರಿಂದ ಇವತ್ತಿಗೂ ನೆನಪಿದೆ, ಒಂದು VRL ಬಸ್ಸಲ್ಲಿ 200 ರೂಪಾಯಿ
ಬಸ್ ಟಿಕೆಟಿಂದ ನಾನು ಬಂದೆ ಸರ್. ಸ್ಲೀಪರ್ ಕ್ಲಾಸಲ್ಲಿ ಬಂದು ಪಕ್ಕದ ಗ್ಲಾಸು ಮುರಿದೋಗಿತ್ತು, ಈಗಲೂ ನೆನಪಿದೆ, ಅದ್ರ ಚೂರು ಇಲ್ಲಿ ಪಕ್ಕದಲ್ಲಿ ಬಿದ್ದಿತ್ತು. ನನಗೆ ಅದೇನೋ ಅಪಶಕುನ ಅಂತ ಅನಿಸ್ತು ಅವತ್ತು ಆ್ಯಕ್ಚುಲಿ. ಅಂದರೆ ಗ್ಲಾಸ್ ಮುರಿದಿತ್ತು, ಈ ಥರದ್ದೆಲ್ಲ ಇರ್ತಾವಲ್ಲ ವಿಚಾರಗಳು. ಅಷ್ಟು ಇಟ್ಕೊಂಡು ಬಂದವನು ನಾನು ಬೀದಿನಲ್ಲಿ ಫೋಟೋ ಇಟ್ಕೊಂಡು ಚಾನ್ಸ್ ಎಲ್ಲ ಕೇಳ್ಕೊಂಡು ಇವತ್ತು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಸರ್. 2ನೇ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ರೀಸನ್ ಏನಂದರೆ ಸರ್, ನನಗೆ ದುಡ್ಡಿನ ಶಕ್ತಿ ಅಲ್ಲ, ನನಗೆ ಇರೋಷ್ಟು ಸ್ನೇಹಿತರು ಎಷ್ಟಂತ ನೀವು ಲೆಕ್ಕ ಹಾಕೋಕ್ಕೂ ಆಗಲ್ಲ. ನನಗೆ ಇರೋಂಥ ಕಲಾವಿದರ ಸ್ನೇಹಿತರು, ತಾಂತ್ರಿಕ ವರ್ಗದಲ್ಲಿ ಸ್ನೇಹಿತರು, ಮಾಧ್ಯಮ ಸ್ನೇಹಿತರು ಎಷ್ಟು ಜನ ಇದ್ದಾರೆ ಅಂತ ನಾನು ಒಂದು ಪಟ್ಟಿ ನನ್ನ ಫೋನ್ ಲಿಸ್ಟ್ ನಾನು ತೆಗೆದ್ರೆ, ಸಿನಿಮಾ ಈಗ ನಾಳೆ ಪ್ರಚಾರ ಮಾಡೋಕ್ಕೆ ಯಾರ್ಯಾರಿಗೆ ಬ್ರಾಡ್ಕಾಸ್ಟ್ ಮೆಸೇಜ್ ಮಾಡಲಿ ಅಂದರೆ ನೋಡಿದ್ರೆ ಸರ್ ನಂಗೆ ಆಶ್ಚರ್ಯ ಆಗುತ್ತೆ. ಇಂಥ ವ್ಯಕ್ತಿಗಳೆಲ್ಲ ನನಗೆ ಪರಿಚಯ ಇದ್ದಾರೆ, ಇಂಥ ವ್ಯಕ್ತಿಗಳು ನನ್ನ ಜೊತೆಗಿದ್ದಾರೆ. ಅವರಾಗೆ ಫೋನ್ ಮಾಡಿ ಹೇಳ್ತಾರೆ, ಸಿನಿಮಾ ಯಾವಾಗಪ್ಪ ರಿಲೀಸ್, ತಲೆ ಕೆಡ್ಸ್ಕೊಬೇಡ, ನಾವಿದ್ದೀವಿ ಅಂತ. ಹೋದರೆ ದುಡ್ಡು ಹೋಗುತ್ತೆ ಸರ್, ಸಂಪಾದನೆ ಮಾಡಿದ್ರೆ ಅದಕ್ಕಿಂತ ದೊಡ್ಡದಿದೆ ನನ್ನ ಹತ್ರ. ಇನ್ನೊಂದು ಮಾಡ್ತೀನಿ ಸರ್ ಮತ್ತೆ. ಟ್ರೆಂಡಿಂಗ್ ಇದೆ, ಯಾಕೆ ಈ ಆನ್ಸರ್ ಕೊಟ್ಮೇಲೆ ಕ್ವೆಶನ್ಸ್ ಮಾಡ್ತಾರೆ? ಯಾಕೆ ಚಾಪ್ಟರ್ 2 ಫಸ್ಟ್ ಚಾಪ್ಟರ್ 1 ಅದು ಚಾಪ್ಟರ್ 2 ನೀವು ಹೇಳ್ತಾ ಇದ್ದೀರಾ ಸೊಲ್ಯೂಷನ್ ಆಗಲಿ, ಮತ್ತೆ ಏನಕ್ಕೆ ಅದ್ರ ಹಿಂದೆ ಹೋಗ್ತೀರಾ? ಅಲ್ಲ ಸಿ, ಸಿನಿಮಾ ಇವಾಗ ನೀವು ಹೇಳಿದ್ರಲ್ಲ ತಲುಪೋದು ಬಹಳ ಇಂಪಾರ್ಟೆಂಟ್ ಅಂತ, ಈಗ ತಾನೇ ನೀವು ಹೇಳಿದ್ರಿ. ಅಫ್ಕೋರ್ಸ್ ಆ ಸ್ಟ್ರಾಟಜೀಸ್ಗಳನ್ನ ನಾವು ಯೂಸ್ ಮಾಡಿ, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಫಾರ್ ಸಿನಿಮಾ ಇಸ್ ಆಲ್ವೇಸ್ ನೆಸೆಸರಿ. ನಾನು ಅದನ್ನು ಡಿನೈ ಮಾಡ್ತಾ ಇಲ್ಲ. ಬೇಕಂತಾನೆ ಆ ಸಿನಿಮಾದ ಟೈಟಲನ್ನೇ ಇಟ್ಟಿದ್ದು, ಬಿಕಾಸ್ ಅದೊಂದು ಕೋರ್ಟ್ ರೂಮ್ ಡ್ರಾಮಾ ಆಗಿ ಅವತ್ತಿನ ದಿನ ಒಂದು ದಾಖಲೆ ಬರೆದಿತ್ತು. ನಾವು ಬೇರೆ ಟೈಟಲ್ ತೋಚಿಲ್ಲ, ಅವತ್ತು ಇದೇ ಸರಿ ಅನ್ನಿಸ್ತು. ಇವಾಗ ನಾವು ಅದು ಎಲ್ಲಾದರೂ ಪ್ರಚಾರ ಮಾಡೋಕ್ಕೆ ಹೋದಾಗ ಯುದ್ಧಕಾಂಡ ಅಂದರೆ ಆ ಹಳೆ ಯುದ್ಧಕಾಂಡ ತೋರಿಸುತ್ತೆ. ಅವತ್ತಿನ ಲೆಗೆಸಿ, ಆ ಟೈಟಲ್ ಲೆಗೆಸಿ ಏನಿತ್ತಲ್ಲ, ಅದೇನೋ ಒಂದು ಅವತ್ತಿನ ದಿನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿತ್ತು. ಅದಕ್ಕೆ ಒಂದು ಇದು ಅದರದ್ದು 2ನೇ ಭಾಗ, ಟೈಟಲ್ ಆಗಿ 2ನೇ ಭಾಗ ಹೊರತು ಸಿನಿಮಾ ಕಥೆಗೆ ಅದು 2ನೇ ಭಾಗ ಅಲ್ಲ. ಹೌದು, ಆ ಸಿನಿಮಾಯಿಂದನೇ ನಾ ಟೈಟಲ್ ಬೇಕಂತಾನೆ ಇಟ್ಟಿದ್ದು, ಪ್ರಚಾರಕ್ಕೆ ಇಟ್ಟಿದ್ದು, ಅದು ರೀಚ್ ಆಗುತ್ತೆ ಅಂತಲೇ ಇಟ್ಟಿದ್ದು. ಕೋರ್ಟ್ ರೂಮಾಗಿ ರಿಲೇಟ್ ಆಗಿ ಬೇಗ ಜನಕ್ಕೆ ಅರ್ಥ ಆಗುತ್ತೆ, ರೀಚ್ ಆಗುತ್ತೆ. ಆ ಯುಗದಲ್ಲಿ ಇರ್ತಕ್ಕಂಥ ಜನರು ಇವರಿಗೂ ಆ ಹಳೆಯ ಸಿನಿಮಾನು ಮತ್ತೆ ನೆನಪಿಸ್ದಂಗೆ ಆಗುತ್ತೆ ಇವತ್ತಿನ ಯುವಕರಿಗೆ. ಎಲ್ಲ ಆಯಾಮಗಳು ಯೋಚನೆ ಮಾಡಿ ಬೇಕಂತಾನೆ ಇಟ್ಟಿರೋದು. ಇಲ್ಲ ಅದ್ರದ್ದು ಏನು ಬಳಕೆ ಮಾಡಿಲ್ಲ, ಯಾವ ಟ್ಯೂನ್ ಆಗಲಿ ಸಾಂಗ್ ಆಗಲಿ ಏನೂ ಬಳಕೆ ಮಾಡಿಲ್ಲ.